ಈಗ ಗಾಡಿನ ಚಾರ್ಜ್ ಮಾಡೋಕೆ ಬಂದಿದ್ದೀನಿ. ಚಾರ್ಜ್ ಮಾಡಿಕೊಂಡು ಇವತ್ತು ಹೋಗ್ಬೇಕು ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಶಾಪಿಂಗ್ಗೆ. ಏನಕ್ಕಪ್ಪ ಅಂತಂದರೆ ಇದೇ ತಿಂಗಳು ಅಂದರೆ ನವೆಂಬರ್ 28 ನಮ್ಮ ಸಾಹೇಬ್ರು ಹುಟ್ಟದಪ್ಪ. ಅದಕ್ಕೆ ಶಾಪಿಂಗ್ ಮಾಡಬೇಕು. ಸಾಹೇಬ್ರು ಗಂಟು ಬಿದ್ದುಬಿಟ್ಟವ್ರೆ, ಏನಿಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ. ಸಾಹೇಬ್ರನ್ನ ಕರ್ಕೊಂಡು ಹೋಗೋಣ, ಏನು ಬೇಕು ಅದು ಕೊಡಿಸ್ಕೊಂಡು ಬರೋಣ, ನೋಡೋಣ. ಬರ್ತಡೇ ಸ್ವಲ್ಪ ಚಿಕ್ಕದಾಗಿ ಮಾಡೋಣ, ಸಾಹೇಬ್ರಿಗೆ ಏನು ಬೇಕೋ ಅದನ್ನು ಕೊಡಿಸೋಣ ಅಂತ. ನಾನು ಅಲ್ಲಿಂದ ಹೋಗ್ಬೇಕು ಅನ್ನೋಷ್ಟರಲ್ಲಿ ನಮ್ಮ ಕೂಲ್ ಕ್ಯಾಬ್ ಕನ್ನಡಿಗ ಅವ್ರು ಬಂದು ನನ್ನ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ದೋಸ್ತ, ಒಟ್ಟು ನಮ್ಮ ಅರೋಣ ಅವ್ರಿಗೆ ಹೇಳಿದ್ವಿ, ಆಟೋ ಅರೋಣ ಅವ್ರಿಗೆ ಫಾಲೋ ಮಾಡಂತೇಳಿ. ನಮಗೂ ಇನ್ನೊಂದು 200 ಕಡಿಮೆ ಆದ್ರೆ 20,000ಕ್ಕೆ ನಮಗೂ ಫಾಲೋ ಮಾಡಕ್ಕೆ ಹೇಳ. ಸ್ವಲ್ಪ ಹೇಳಿದ್ರೆ ಏನು ಕೊಡಿಸ್ ದೋಸ್ತ, ಹೇಳಿದ್ರೆ ಏನು ಕೊಡಿಸ್ತೆ? ಒಂದು ಲೆಗ್ ಪೀಸ್ ಕೊಡಿಸ್ತೀನಿ, ಸತ್ತು ಕೊಳ್ಳಿದು. 200 ಜನ ಫಾಲೋವರ್ಸ್ ಅಂತೆ, ಲೆಗ್ ಪೀಸ್ ಕೊಡಿಸ್ತಾನಂತೆ. ಲೆಗ್ ಪೀಸ್ ಎಲ್ಲ ಬೇಡ, ಬಿರಿಯಾನಿ ಕೊಡಿಸ್ತೀಯಾ? ಬಿರಿಯಾನಿ ಕೊಡಿಸ್ತೀಯಾ? ಆಯ್ತು ಮಚ್ಚ, ಕೊಡ್ಸೋಣ. ಆಯ್ತು, ಫಾಲೋ ಅಂತೆ ಮಾಡ್ರಪ್ಪ, ಟ್ಯಾಗ್ ಮಾಡಿರ್ತೀನಿ, ಫಾಲೋ ಮಾಡಿ. ಪುಣ್ಯಾತ್ಮಂಗೆ ಏನೋ ಒಂದು ಅವ್ನ ಕಡೆಯಿಂದ ನಾನು ಒಂದು ಬಿರಿಯಾನಿ ಹೊಡಿತೀನಿ. ಈ ಬೆಟ್ಟಿಂಗ್ ಬಗ್ಗೆ ಅವೇರ್ನೆಸ್ ಮಾಡೋಕ್ಕೆ ಒಂದು ವಿಡಿಯೋ ಮಾಡಬೇಕಾಗಿತ್ತು. ಅದಕ್ಕೆ ಬಂದಿದ್ರು ಕೂಲ್ ಕ್ಯಾಬ್ ಕನ್ನಡಿಗ ಅವರು. ಅವ್ರಿಗೆ ಬಾಯ್ ಹೇಳಿ ನಾನು ಮತ್ತೆ ಮನೆ ಕಡೆ ಬಂದೆ. ಸಾಹೇಬ್ರಿಗೆ ಕಟಿಂಗ್ ಮಾಡಿಸ್ಬೇಕಾಗಿತ್ತು ಅಂತ ಕಟಿಂಗ್ ಮಾಡ್ಸಕ್ಕೆ ಹೋದೆ. ಸಾಹೇಬ್ರಿಗೆ ಟಕ್ಲಾ ಮಾಡಿಸ್ತೀನಿ ಅಂದಿದ್ದಕ್ಕೆ ಕಟಿಂಗೇ ಬೇಡ ಅಂತ ಇದ್ರು ಸಾಹೇಬ್ರು. ಸಾಹೇಬ್ರಿಗೆ ಶೂ, ನನಗೂ ಕೂಡ ಶೂ. ಇವ್ರ ಹೆಸರಲ್ಲಿ ಹೇಳ್ಕೊಂಡು ನಾನು ಒಂದು ಜೊತೆ ಶೂ ತೊಗೊಂಡ್ಬಿಟ್ಟೆ. ಮೇಡಮ್ ಬೊಂಬಡಿ ಹೊಡಿತವ್ರೆ, ಬರೀ ಶೂ ತೊಗೋತೀಯ ನೀನು ಅಂತ. ಸಾಹೇಬ್ರಿಗೆ ಬಟ್ಟೆ, ಬರ್ಡೇಗೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗೋರೆ ಅಲ್ವಾ ಸಾಹೇಬ್ರೆ?